ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ಇವತ್ತಿಂದ ಎಲ್ಲ ಫಂಕ್ಷನ್ಸ್ ಸ್ಟಾರ್ಟ್. ನಮ್ಮ ಮನೇಲಿ ನೋಡ್ಬೋದು, ಎಲ್ಲ ಮಾವಿನ ತೋರಣ ಎಲ್ಲ ಹಾಕಿ ಮನೆ ಡೆಕೋರೇಷನ್ ಆಗಿದೆ. ಇವತ್ತಿಂದ ಏನೇನು ಫಂಕ್ಷನ್ ಇರುತ್ತೆ, ಆಮೇಲೆ ಯಾವ ಥರ ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ಬೆಂಗಳೂರಿಂದ ಕೂಡ ನಮ್ಮ ತಮ್ಮ, ನನ್ನ ಕಸಿನ್ಸು, ನಮ್ಮ ಯಜಮಾನ್ರು ಎಲ್ಲರೂ ಬಂದಿದ್ದಾರೆ ಊರಿಂದ. ಸೊ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ, ಅಂದರೆ ಆಫ್ಟರ್ನೂನ್ ಅನ್ನೋಷ್ಟರಲ್ಲಿ ಮೇ ಬಿ ಎಲ್ಲರೂ ಬರ್ತಾರೆ ಅನಿಸುತ್ತೆ. ಸೊ ಎಲ್ಲರೂ ನಿಮಗೆ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೋಡ್ಬೋದು, ಮನೆ ಎಲ್ಲ ಮಾವಿನ ತೋರಣದಿಂದ ಡೆಕೋರೇಷನ್ ಆಗಿದೆ. ಇನ್ನು ಹೂವೆಲ್ಲ ಕಟ್ಟಬೇಕು. ಬಾಗಿಲು ಇವಾಗ ನಮ್ಮ ಕಾಕೋರ ಮನೆಗೆ ಬಂದಿದ್ದೀವಿ. ಈ ಕಡೆ ಹೊಸ ಮನೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ತಂಗಿದು ಆಕಿಂದು ಅಂದರೆ ಏಪ್ರಿಲ್ 29 ಇದೆ ಅಲ್ಲ, ಲಗ್ನ ಪತ್ರಿಕೆ ಮುಹೂರ್ತ ಫಿಕ್ಸ್ ಮಾಡೋದಂತೆ, ಅದು ಇದೆ ಇವಾಗ. ಸೊ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಆ ಕಡೆ ಮನೆಗೆ ಹೋಗಬೇಕು. ಎಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಅವರು. ಕಲ್ಯಾಣಾತ್ಮಕಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಲಕ್ಷ್ಮೀ ವೆಂಕಟನಾಥಾಯ ಶ್ರೀ ಶ್ರೀನಿವಾಸಾಯ ಮಂಗಳಂ ಅಭಿರಾಧಸ ಜುಗುರತೋ ಅನೋಭರದಕ್ಷಿಣೇನ. ಇವಾಗ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಮತ್ತೆ ಈ ಕಡೆ ಮನೆಗೆ ಬಂದ್ವಿ. ಇಲ್ಲಿ ಅಭಿಷೇಕ ನಡೀತಾ ಇದೆ ಬೆಳಗ್ಗೆ. ಇವಾಗ ಸದ್ಯೋ ಜಾತ್ ಮಂದಿರ ಭೂತಾನಾಂ ನಮಸ್ಕಾರ ನಮಃ ದೇವಾಯ ನಮಃ ಹೋ ಸದ್ಯೋ ಜಾತ್ ಮಂದಿರ ಸ್ಥಾಪಯಾಮಿ ಭೋದೇವೃದ್ರಾಯ ಓಂ. ಇವಾಗ ನೋಡ್ಬೋದು, ಕಿರಣ್ ಅವ್ರು ಬಂದಿದ್ದಾರೆ. ಈ ಥರ ಹಾಕ್ಸ್ಕೊತಾ ಇದ್ದೀನಿ ನಾನು ಈ ಕೈಗೆ. ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ಬ್ರೈಟ್ ಸಿಸ್ಟರ್ಸ್ ಅಲ್ಲ ಇದು, ಅದು ಇಮೇಜ್. ಮದುಮಗಳಿಗೆ ಮೆಹಂದಿ ಹಾಕೋಕ್ಕೆ ಕಿರಣ್ ಮೆಹಂದಿ ಆರ್ಟಿಸ್ಟ್ ಸಿರ್ಗುಪ್ಪ ಅವ್ರನ್ನ ಕರೆಸಿದ್ವಿ. ಇವ್ರನ್ನ ನಾವು ಸೆಕೆಂಡ್ ಟೈಮ್ ಕರೆಸ್ತಾ ಇರೋದು. ಫಸ್ಟ್ ಟೈಮ್ ನಮ್ಮ ನಾದಿನಿ ಸೀಮಂತ ಫಂಕ್ಷನ್ಗೆ ಇವರೇ ಮೆಹಂದಿ ಹಾಕ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಹಾಕ್ಕೊಟ್ಟಿದ್ರು. ಅದನ್ನು ನೋಡಿ ಮತ್ತೆ ಇವ್ರನ್ನೇ ಬುಕ್ ಮಾಡಿದ್ವಿ. ಸೊ ನಾನು ಒಂದು ಕೈಗೆ ಅಕ್ಕ ತಂಗಿದು ಒಂದು ಇಮೇಜ್ ತೋರಿಸಿದ್ದೆ, ಅದೇ ಥರ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ನಾನು ಯಾವ ಥರ ತೋರಿಸಿದ್ದೆ ಅದೇ ಥರ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಪೂಜೆಗೆ ತಯಾರಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಲಗ್ನ ಪತ್ರಕ್ಕೆ ಕಟ್ಟೋದಂತೆ, ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಇವಾಗ. ಅವತ್ತಿನ ದಿನ ಬೆಳಗ್ಗೆ ಫಸ್ಟು ಅಭಿಷೇಕ ಇತ್ತು. ಅಭಿಷೇಕ ಮುಗಿದ ಮೇಲೆ ಲಗ್ನ ಪತ್ರಿಕೆ ಕಟ್ಟೋ ಪ್ರೋಗ್ರಾಮ್ ಇತ್ತು. ನೋಡ್ಬೋದು, ಲಗ್ನ ಪತ್ರಿಕೆ ಕಟ್ಟೋಕ್ಕೆ ಏನೇನು ಬೇಕೋ ಅದೆಲ್ಲನೂ ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈಶ್ವರೋ ವೈಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ. ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ ಶುಕ್ರವಾರ ತೃತೀಯ ತಿಥಿ 26ಗಳಿಗೆ 48 ಫಲ, ಹಸ್ತ ನಕ್ಷತ್ರ 6ಗಳಿಗೆ 22 ಫಲ, ವೃದ್ಧಿನಾಮ ಯೋಗ. ಲಕ್ಷ್ಮೀ ಬಾರಮ್ಮ ಮಾಮಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತ್ರಯಂಬಕೆ ದೇವಿ ನಾರಾಯಣಿ ನಮೋ. ನಮೋ. ಲಗ್ನ ಪತ್ರಿಕೆ ಕಟ್ಟೋದಾದ್ಮೇಲೆ ಇಲ್ಲಿ ಹಾಲ್ಗಂಬ ಪೂಜೆ ನಡೀತಾ ಇದೆ. ನೋಡ್ಬೋದು, ಎಲ್ಲರೂ ಇಲ್ಲಿ ಹಾಲ್ಗಂಬಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಇವ್ರ ಹತ್ರ ರೀಲ್ಸ್ ಮಾಡ್ಸೋದು ದೊಡ್ಡ ಸಾಹಸ ಆಗಿದೆ ನಮ್ಮ ಮನೇಲಿ ಇವಾಗ. ಟೇಕ್ ನಂಬರ್ 201. Ready? 1, 2, 3, start. ಸ್ನೇಹಿತರಿಗೆ ಜಾಗರಣೆ ಜಾಗ. 1, 2 ಅಡ್ವಾನ್ಸ್ ಕೈ ಬೇಡ, ಮ್ಯೂಸಿಕ್ ಬರ್ತದೆ. ರೆಡಿ? 1, 2, 3 ಸ್ಟಾರ್ಟ್. ಮ್ಯೂಸಿಕ್ ಬಂದಾಗ ಅಷ್ಟೇ ಮಾಡಿ. ರೆಡಿ? ರೆಡಿ? ಏ ಬರ್ರಿ ಚಿನ್ನಿ. ಶಿವಯೋಗಿನಿ ಸಂತೃಪ್ತಿ ತೃಪ್ತೋ ಬೋಧಶಂಕರಃ ಸತ್ಸೃಪ್ತ ದೃಶ್ಯಂ ತ್ರಿಪುರಜರಾಜಂ ಶಿವಸಾಂ ಮನೆ
ಬೆಳಗ್ಗೆಯಿಂದ ಮನೇಲಿ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಸು ಮತ್ತು ಪೂಜೆ ಅರೇಂಜ್ ಆಗಿಬಿಟ್ಟಿತ್ತು. ಸೊ ಎಲ್ಲದಕ್ಕೂ ನಮ್ಮ ತಂಗಿ ಕೂಡಬೇಕಾಗಿತ್ತು, ಅಂದರೆ ಅಭಿಷೇಕಕ್ಕೆ ಆಮೇಲೆ ಲಗ್ನ ಪತ್ರಿಕೆ ಕಟ್ಟೋದಕ್ಕೆ. ಸೊ ಅವಳು ಕೂಡಬೇಕಾಗಿತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಅವಳು ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ. ನಮ್ಮ ತಂಗಿ ಕೈಗೆ ಯಾವ ಥರ ಮೆಹಂದಿ ಡಿಸೈನ್ ಬೇಕು ಅಂತ ಒಂದು ರೆಫ್ರೆನ್ಸ್ ಇಮೇಜ್ ತೋರಿಸಿದ್ಲು ಅವ್ರಿಗೆ. ಸೊ ಸೇಮ್ ಅದೇ ಥರ ಅವರು ಹಾಕ್ಕೊಟ್ಟಿದ್ದಾರೆ. ಮೆಹಂದಿ ಕಂಪ್ಲೀಟ್ ಆಯಿತು. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಒಂದು ಕಡೆ ಹುಡುಗ ಹುಡುಗಿ ಹಾರ ಹಾಕ್ತಾ ಇರೋ ಥೀಮ್ ಇದೆ. ತಾಂಬೂಲ ಏನೋ ಅದು, ಹಾರ ಹಾಕ್ಕೊಂಡು ತಾಂಬೂಲ ಇಟ್ಕೊಂಡಿರೋದು. ಇಲ್ಲಿ ಅಪ್ಪ ಅಮ್ಮ ಮಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್ ಇದು. ಕಾಲಿಗಾಗಿದೆನಾ ತರ್ಸು, ಕಾಲಿಂದು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಹಾಕಿರೋರು ಇವರಿಬ್ರು ಕಿರಣ್ ಮತ್ತು ನಿಮ್ಮ ಹೆಸರು? ಹಾಂ, ಸುಮಿತ್ರ. ಟೈಮ್ ಬಂದು ಇವಾಗ 6 o'clock. ಇವಾಗ ನೋಡ್ಬೋದು ನೆಕ್ಸ್ಟು ರಾಶಿ ಪೂಜೆ, ಆಮೇಲೆ ಅಕ್ಷತೆ ಕಲಿಸೋದು ಅದೆಲ್ಲ ಪ್ರೋಗ್ರಾಮ್ ಇದೆ. ಹಾಗೆ ಇಲ್ಲಿ ಮೇಲೆಗಡೆ ಇದು ಮೆಹಂದಿ ಆ್ಯಂಡ್ ಸಂಗೀತ್ ಫಂಕ್ಷನ್ಗೆ ಇದು ರೆಡಿ ಆಗ್ತಾಯಿದೆ, ಸ್ಟೇಜ್ ರೆಡಿ ಆಗ್ತಾಯಿದೆ. ತುಂಬಾ ಲೇಟ್ ಆಯಿತು ನಮ್ಮ ಮನೇಲಿ ಫಂಕ್ಷನ್ ಮುಗಿಸೋದು. ಬೆಳಗ್ಗೆ ಅಭಿಷೇಕ ಮತ್ತು ಅದು ಲಗ್ನ ಪತ್ರ ಕಟ್ಟೋದು ತುಂಬಾ ಲೇಟ್ ಮಾಡಿಬಿಟ್ರು. ಸೊ ಇವಾಗ ರಾಶಿ ಪೂಜೆಗೆ ಎಲ್ಲರೂ ಗ್ರೀನ್ ಕಲರ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಇವಾಗ ರಾಶಿ ಪೂಜೆ ಮಾಡ್ತಾ ಇದ್ದೀವಿ. ನೋಡ್ಬೋದು ರಾಶಿ ಪೂಜೆಗೆ ಎಲ್ಲರೂ ಗ್ರೀನ್ ಉಟ್ಕೊಂಡಿದ್ದೀವಿ ಈ ಸಲ. ಇಲ್ಲಿ ಫಸ್ಟು ಅಕ್ಕಿ ರಾಶಿ ಪೂಜೆ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು ಡೆಕೋರೇಷನ್ ಕೂಡ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಹಾಗೆ ಈ ಪೂಜೆಗೆ ಎಲ್ಲರೂ ಗ್ರೀನ್ ಕಲರ್ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಎಲ್ಲರೂ ಗ್ರೀನ್ ಸೀರೆ ಉಟ್ಕೊಂಡು ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡ್ಬೋದು. ಅಕ್ಷತೆ ಕಲರ್ ಮಾಡ್ತಾ ಇದೀವಿ. ಇದು ಸ್ಟೇಜ್ ಮೇಲೆ ಹಾಕಕ್ಕೆ ಅರ್ಶಿನ ಇವಾಗ ಅರ್ಶಿನ ಕಲಿಸ್ತಾ ಇದೀವಿ. ಇವಾಗೆಲ್ಲ ಅರ್ಶಿನ ಕಲಿಸ್ತಾ ಇದೀವಿ ಇದಕ್ಕೆ. ಇಲ್ಲಿ ಇವಾಗ ಅಕ್ಕಿಗೆ ಅರಿಶಿನ ಕಲಿಸ್ತಾ ಇದ್ದೀವಿ. ಇದು ಯಾಕೆ ಅಂತಂದರೆ ಅಕ್ಷತೆ ಮಾಡೋಕ್ಕೆ, ಅಂದರೆ ಮದುಮಕ್ಕಳಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋಕ್ಕೆ ಇದನ್ನು ಅಕ್ಷತೆ ಮಾಡ್ತಾ ಇದ್ದೀವಿ. ಇಲ್ಲಿ ಅಕ್ಷತೆ ರೆಡಿಯಾಗಿದೆ. ಇವಾಗ ಹಳದಿ ಕಲರ್ ಅಕ್ಷತೆ. ಇವಾಗ ಇಲ್ಲಿ ಕಲರ್ ಅಕ್ಷತೆ ಕಲಿಸ್ತಾ ಇದ್ದಾರೆ. ಇವಾಗ ಇಲ್ಲಿ ನೋಡ್ಬೋದು ಎಲ್ಲರೂ ಇಲ್ಲಿ ಕಲರ್ ಅಕ್ಷತೆ ಕಲಿಸ್ತಾ ಇದ್ದಾರೆ. ಎಲ್ಲ ಕಲರ್ಸ್ ಇದೆ ಇದರಲ್ಲಿ. ಸೊ ಇದು ಯಾಕೆ ಅಂದರೆ ತಾಳಿ ಕಟ್ಟಾದ್ಮೇಲೆ ತಲೆಗೆ ಮೇಲೆ ಹುಡುಗ ಹುಡುಗಿ ತಲೆ ಮೇಲೆ ಈ ಥರ ಕಲರ್ ಅಕ್ಷತೆ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಸೊ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಸೊ ಅಕ್ಕಿ ಮೇಲೆ ಈ ಥರ ಓಮು ಶ್ರೀ ಸ್ವಸ್ತಿಕು ಈ ಥರ ಬರೆದು ಆಮೇಲೆ ಅಕ್ಷತೆ ಅದನ್ನು ಕಲರ್ ಮಾಡೋದು. ಫೋಟೋಗೂ ಚೆನ್ನಾಗಿ ಬರುತ್ತೆ, ಇದು ಕಲ್ಸೋಕ್ಕೂ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ನೋಡ್ಬೋದು ಎಲ್ಲರೂ ಕಲರ್ ಅಕ್ಷತೆ ಕಲ್ಸಿದ್ರು. ಇಲ್ಲಿ ಇದು ಕಲರ್ ಅಕ್ಷತೆ ನಾಳೆ ತಾಳಿ ಕಟ್ಟಬೇಕಾದ್ರೆ ಬೇಕಿದು. ತಲೆ ಮೇಲೆ ಹಾಕ್ತಾರಲ್ಲ ತಾಳಿ ಕಟ್ಟಾದ್ಮೇಲೆ, ಅದಕ್ಕೆ ಇದು. ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಸಂಗೀತ್ ಇವೆಂಟ್ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಆಲ್ರೆಡಿ ಹಿಂದೆ ಫೋಟೋಶೂಟ್ ಎಲ್ಲ ನಡೀತಾ ಇದೆ. ಸೊ ತುಂಬಾ ಲೇಟ್ ಆಯಿತು, ಟೈಮ್ ಆಲ್ರೆಡಿ 9. ಅದು ಇನ್ನೂ ಸ್ವಲ್ಪ ಜನ ಬರೋರು ಇದ್ದಾರೆ, ಬರೀ ಆಂಟೀಸ್ ಅಷ್ಟೇ ಬಂದಿದ್ದಾರೆ. ಸೊ ಕೆಳಗಡೆ ಇನ್ನೂ ಯಾರೂ ಬಂದಿಲ್ಲ. ಲೇಡೀಸ್ ಗ್ಯಾಂಗ್ ಇದೆ, ಇನ್ನು ಲೇಡೀಸ್ ಗ್ಯಾಂಗ್ ಅಷ್ಟೇ ಬಂದಿದ್ದಾರೆ ಮೇಲೆ. ಬಲೂನ್ ಊದಾಗ ಟಾಸ್ಕ್ ಕೊಟ್ಟಿರಿ. ಇವಾಗ
ಇವ್ರಿಗೆ ಒಂದು ಬಲೂನ್ ಊದಕ್ಕೆ ಅಂತ ಟಾಸ್ಕ್ ಕೊಟ್ಟರೆ ನೋಡಿ, ಇವ್ರು ಬಲೂನ್ ಜೊತೆನೆ ಫೋಟೋ ಶೂಟ್ ಮಾಡ್ತಿದ್ದಾರೆ. 1 2 3 ಸ್ಟಾರ್ಟ್. ಹೊಡಿಪಾಡ್ರಿ ಹಂಗೆ. ನಾವು ಮೇಲೆ ಗಂಡ್ಮಕ್ಳು ಎಲ್ಲಿ ಅಂತ ನೋಡ್ತಾ ಇದ್ವಿ. ನೋಡಿ, ಗಂಡ್ಮಕ್ಳು ಊಟ ಕುಂತ್ಕೊಂಡ್ಬಿಟ್ಟಿದ್ದಾರೆ. ಮೇಲೆಲ್ಲ ಹೆಣ್ಮಕ್ಳು ಎಂಜಾಯ್ ಮಾಡ್ತಿದ್ದಾರೆ. ಟೈಮ್ ಆಲ್ರೆಡಿ ಲೇಟ್ ಆಗಿತ್ತು, ಅದಕ್ಕೆ ಇವರೆಲ್ಲ ಊಟ ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಮ್ಯಾಚ್ ಇದೆ ಅನ್ಸುತ್ತೆ ಇವತ್ತು, ಅದಕ್ಕೆ ಮೇಲ್ ಬರ್ತಾ ಇಲ್ಲ ಇವ್ರು ಯಾರು. ಅಲ್ಲ, ಮೇನ್ ನಮ್ಮ ಕಾಕ ಹೌದಿಲ್ಲ ಕಾಕ, ಮ್ಯಾಚ್ ಬಿಟ್ಟು ಬರ್ತಿಲ್ಲ ಮೇಲೆ ಇವಾಗ. ಬರಲ್ಲ ಅಂತ ಇವರು. ನೋಡ್ಬೋದು ಸಂಗೀತ ಈವೆಂಟಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳಿ. ಅವತ್ತಿನ ನೈಟು ನಾನು ಎಷ್ಟೊಂದು ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದೆ. ಬಟ್ ಎಲ್ಲರಿಗೂ ಗೇಮ್ಸ್ ಆಡೋಕ್ಕಿಂತ ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸ್ ನೋಡಬೇಕು ಅನ್ನೋದೇ ಇಂಟ್ರೆಸ್ಟ್ ಇತ್ತು. ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿ ತುಂಬ ಎಂಜಾಯ್ ಮಾಡಿದ್ರು.
ಸೊ ನೋಡಿದ್ರಲ್ವ ಡೇ 1 ಆಫ್ ಮದುವೆ ಪ್ರೋಗ್ರಾಮ್ಸ್ ಮನೇಲಿ ಏನೇನಿತ್ತು ಅಂತ. ಸೊ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.